ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಹಾರಂಗಿ ಡ್ಯಾಂನ ಒಳಹರಿವು ಹೊರಹರಿವು ಕೂಡ ಹೆಚ್ಚಳ ಆಗಿದೆ. ಹೊರಹರಿವು ಹೆಚ್ಚಾದ ಕಾರಣ ನದಿ ಪಾತ್ರದಲ್ಲಿ ಭೀತಿ ಹೆಚ್ಚಾಗಿದೆ. ಡ್ಯಾಂನಿಂದ ನದಿಗೆ ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಡ್ತಾ ಇರೋದ್ರಿಂದ 15ರಿಂದ 20 ಸಾವಿರ ಕ್ಯೂಸೆಕ್ ನೀರು ಬಿಟ್ಟರೆ ಆಗ ಇನ್ನೂ ಆತಂಕ ಹೆಚ್ಚಾಗುತ್ತೆ. ಡ್ಯಾಮ್ ನೀರು ಬಿಟ್ಟರೆ ಕುಶಾಲನಗರಕ್ಕೆ ನೀರು ನುಗ್ಗುವ ಆತಂಕ ಇದೆ. ಕುಶಾಲನಗರದ ಬಡಾವಣೆಗಳಿಗೆ ಕ್ಷಣ ಕ್ಷಣಕ್ಕೂ ಭೀತಿ ಎದುರಾಗ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ತಲೆದೋರಬಹುದಾ ಅನ್ನೋ ಆತಂಕ ಕಾಡ್ತಾ ಇರೋದು. ಒಳಹರಿವು ಹೆಚ್ಚಾದಾಗ ಡ್ಯಾಂನಲ್ಲಿ ಅದೇ ನೀರಿನ ಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ, ಯಾಕಂದ್ರೆ ಜಲಾಶಯ ಈಗಾಗಲೇ ಭರ್ತಿಯಾಗಿರೋದ್ರಿಂದ ಹೆಚ್ಚುವರಿ ನೀರನ್ನು ಮತ್ತೆ ನದಿಗೆ ಹರಿಸಲೇಬೇಕಾಗುತ್ತೆ. ಹೀಗಾಗಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ಹೀಗೆ ಮತ್ತೆ ನದಿಗೆ ಹೆಚ್ಚಿನ ನೀರು ಬಿಟ್ಟಾಗ ಅದು ಬಡಾವಣೆಗಳಿಗೆ, ನಗರ ಪ್ರದೇಶಕ್ಕೆ, ಪಟ್ಟಣಕ್ಕೆ ನುಗ್ಗುವಂತಹ ಆತಂಕ. ಆ ಆತಂಕದಲ್ಲಿ ಸದ್ಯ ಜನ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಹಾರಂಗಿ ಜಲಾಶಯದ ಬಳಿಯಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 3-4 ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಜಿಲ್ಲೆಯ ನದಿ ತೊರೆಗಳೆಲ್ಲ ಉಕ್ಕಿ ಹರಿತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹಾರಂಗಿ ಜಲಾಶಯ ಏನಿದೆ, ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ನೀರಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾನು ಇವಾಗ ಹಾರಂಗಿ ಜಲಾಶಯದ ಮೇಲ್ಭಾಗದಲ್ಲಿದ್ದೀನಿ. ಈ ಭಾಗದ ದೃಶ್ಯಾವಳಿಗಳನ್ನ ನೀವೇನು ನೋಡ್ತಾ ಇದ್ದೀರಿ, ಇದು ಹಾರಂಗಿ ಜಲಾಶಯದ ದೃಶ್ಯಾವಳಿಗಳು. ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಭಾರೀ ಮಳೆಯಾಗ್ತಿರೋ ಪರಿಣಾಮವಾಗಿ ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಅಂದರೆ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏನು ಇಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪುಷ್ಪಗಿರಿ ತಪ್ಪಲು ಏನಿದೆ, ಆ ತಪ್ಪಲು ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಹೀಗಾಗಿ ಈ ಒಂದು ಹಾರಂಗಿ ಜಲಾಶಯಕ್ಕೆ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಏನಿದೆ 2859 ಅಡಿಗಳು. ಆ ಒಂದು ಗರಿಷ್ಠ ಮಟ್ಟಕ್ಕೆ ಇಂದಿನ ನೀರಿನ ಮಟ್ಟ 2851 ಅಡಿಗಳು ತುಂಬಿರ್ತಕ್ಕಂಥದ್ದು. ಇನ್ನು ಕಳೆದ ವರ್ಷಕ್ಕೆ ಹೋಲಿಸೋದಾದರೆ ಕಳೆದ ವರ್ಷ ಇದಕ್ಕಿಂತ 20 ಅಡಿಗಳು ಕಡಿಮೆ ನೀರಿತ್ತು. ಆದರೆ ಈ ವರ್ಷ 20 ಅಡಿಗಳು ನೀರಿನ ಮಟ್ಟ ಜಾಸ್ತಿ ಆಗಿರ್ತಕ್ಕಂಥದ್ದು. ಇನ್ನು ಒಳಹರಿವಿನ ಪ್ರಮಾಣ 7689 ಕ್ಯೂಸೆಕ್ಸ್ ಏನು ಇರ್ತಕ್ಕಂಥದ್ದು. ಇನ್ನು ನದಿಗೆ ಹೊರಹರಿವನ್ನು ಇವತ್ತಿನ ದಿನ ಬೆಳಗ್ಗೆ ಏನು 10,000 ಕ್ಯೂಸೆಕ್ಸನ್ನು ಮಾಡಿರ್ತಕ್ಕಂಥದ್ದು. ಇದೀಗ ಆ ಒಂದು ನೀರಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಏನು ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿ ಏನು ಮಳೆಯ ಪ್ರಮಾಣ ಕೊಂಚ ತಗ್ಗಿರ್ತಕ್ಕಂಥದ್ದು. ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಮಳೆಯ ಪ್ರಮಾಣ ತಗ್ಗಿರತಕ್ಕಂಥ ಕಾರಣದಿಂದಾಗಿ ನೀರಿನ ಹೊರಹರಿವಿನ ಪ್ರಮಾಣವನ್ನು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹಾರಂಗಿ ಜಲಾಶಯಕ್ಕೆ ಹರಿದು ಬರ್ತಕ್ಕಂತಹ ಮೇಲ್ಭಾಗದ ಹಟ್ಟಿ ಹೊಳೆ ಆಗಿರ್ಬೋದು, ಇತರ ಮಲ್ಲಳ್ಳಿ ಫಾಲ್ಸ್ನ ಈ ಭಾಗದ ಸಣ್ಣ ಪುಟ್ಟ ನದಿ ತೊರೆಗಳೇನಿದೆ ಅವೆಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದಾವೆ. ಈ ಕಾರಣದಿಂದಾಗಿ ಆ ಒಂದು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಏನು ಕಾವೇರಿ ಜಲಾನಯನ ಅಧಿಕಾರಿಗಳು ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇದು ಈ ಒಂದು ಕುಶಾಲನಗರ ಮತ್ತು ಸೋಮವಾರಪೇಟೆ ತಾಲೂಕು ಭಾಗಗಳಿಂದ ಮಳೆಯ ಪರಿಸ್ಥಿತಿ. ಆದರೆ ಇನ್ನು ವಿರಾಜಪೇಟೆ ಆಗಿರ್ಬೋದು, ಪೊನ್ನಂಪೇಟೆ ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಆ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆಯಾಗ್ತಿದೆ. ಹೀಗಾಗಿ ನದಿ ನೀರಿನ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.